ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಷ್ಠಾವಂತ ಪ್ರಾಮಾಣಿಕ IAS ಅಧಿಕಾರಿ ಮಹಾಂತೇಶ್ ಬೀಳಿಗೆಯವರ ಅಪಘಾತದ ಭೀಕರ ದೃಶ್ಯ ಯಾರು ಕೂಡ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕ್ಷಣ ಕಾರ್ನಲ್ಲಿದ್ದಂಥವರ ಪರಿಸ್ಥಿತಿ ಹೇಗಿರಬೇಡ ಅನ್ನೋದನ್ನು ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಕಷ್ಟ ಸಾಧ್ಯ. ಆದರೆ ಇದೀಗ ಕಾರ್ ಡ್ರೈವರ್ ವಿರುದ್ಧವೇ ಕೇಸ್ ಕೂಡ ದಾಖಲಾಗಿದೆ. ಆತನೇ ಈ ಒಂದು ಅಪಘಾತಕ್ಕೆ ನೇರ ಕಾರಣ ಅನ್ನೋದನ್ನು ಒತ್ತಿ ಹೇಳಲಾಗ್ತಾ ಇದೆ. ಆತ ಕೊನೆ ಕ್ಷಣದಲ್ಲಿ ಆ ತಪ್ಪನ್ನು ಮಾಡದೇ ಇದ್ದಿದ್ದರೆ ಖಂಡಿತವಾಗೂ ಇವತ್ತು ನಾವು ನಮ್ಮ ಮಹಾಂತೇಶ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ ಅಂತ ಅವ್ರ ಕುಟುಂಬದವರು ಬಿಕ್ಕಿ ಅಳ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಒಂದು ಕಡೆ ಡ್ರೈವರ್ನ ಶಪಿಸ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಆ ಡ್ರೈವರ್ ಮಾಡಿದಂಥ ಎಡವಟ್ಟು ಏನಾಗಾದರೆ ಅನ್ನೋ ಕುತೂಹಲ ಸಹಜವಾಗಿ ಮೂಡುತ್ತೆ. ಆತನಿಗೆ ಕೊನೆಯ ಕ್ಷಣದಲ್ಲಿ ಯಾರಿಂದ ಕಾಲು ಬಂದಿತ್ತು ಅನ್ನೋದನ್ನು ಕೂಡ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ, FIRನಲ್ಲಿ ಉಲ್ಲೇಖ ಮಾಡಿರೋ ರೀತಿಯಾಗಿ. ನೋಡಿ, ರಾಮದುರ್ಗದ ಬೀಳಿಗೆ ಅವರ ಸಂಬಂಧಿಕರು ಮದುವೆಗೆ ಹೋಗ್ತಾ ಇದ್ದರು. ಮಹಾಂತೇಶ್ ಬೀಳಿಗೆ ಮತ್ತು ಅವ್ರ ಕುಟುಂಬ, ಸಹೋದರ ಶಂಕರ್ ಬೀಳಿಗೆ ಮತ್ತು ಸೋದರ ಸಂಬಂಧಿಯಾಗಿರ್ತಕ್ಕಂಥ ಈರಣ್ಣ ಶಿರಸಂಗಿ ಜೊತೆಗೆ ಕಲಬುರಗಿಗೆ ಹೊರಟಿದ್ದಂಥ ವೇಳೆ ಮಹಾಂತೇಶ್ ಅವರ ಕಾರ್ K04N7N82 ಬ್ಲ್ಯಾಕ್ ಇನೋವಾ ಕಾರ್, ದೊಡ್ಡ ಕಾರ್, ಒಂದು 7 ಸೀಟರ್ ಕಾರ್. ಅದು ಇನ್ನೇನು ವಿಜಯಪುರ ಜೇವರ್ಗಿ ಹೈವೇ ಸಮೀಪ ಗೌನಹಳ್ಳಿ ಆದಮೇಲೆ ಏಕಾಏಕಿಯಾಗಿ ಆ ಇನೋವಾ ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ, ಪಲ್ಟಿಯಾಗಿ ನುಜ್ಜುಗುಜ್ಜಾಗ್ಬಿಡುತ್ತೆ. ಕಣ್ಣು ಬಿಡೋ ಅಷ್ಟರಲ್ಲಿ ಆ ಕಾರ್ನಲ್ಲಿದ್ದಂಥವರೆಲ್ಲರೂ ಕೂಡ ಪ್ರಾಣ ಬಿಟ್ಟುಬಿಡ್ತಾರೆ. ನೋಡಿ, ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿಗಳು ಕೂಡ ಅಚ್ಚರಿಯನ್ನು ಮೂಡಿಸ್ತಾ ಇರೋದು. ಸರಿಯಾಗಿ ಸಮಯ ಸಂಜೆ 5:30, ಇನ್ನೇನು ಕತ್ಲಾಗ್ತಾ ಇರೋ ಹೊತ್ತು, ಸರಿಯಾಗಿ ಆ ಕಣ್ಣು ಕೂಡ ಕಾಣದೇ ಇರತಕ್ಕಂಥ ಹೊತ್ತು. ಅವ್ರು ಲೈಟ್ ಆನ್ ಮಾಡ್ಕೊಂಡಿದ್ರು ಇಲ್ವೋ ಅದು ಗೊತ್ತಿಲ್ಲ ಬಿಡಿ. ಇನ್ನು ಸೂರ್ಯ ಇನ್ನೇನು ಮುಳುಗುವ ಇಳಿ ಸಂಜೆ ಹೊತ್ತದು. ಆದರೆ ಆ ಟೈಮ್ನಲ್ಲಿ ಆರಂಭದಲ್ಲಿ ಚರ್ಚೆ ಶುರುವಾಗಿದ್ದು, ಒಂದು ನಾಯಿ ಅಡ್ಡ ಬಂತು, ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ತಮ್ಮ 4 ಜನರ ಪ್ರಾಣ ಪಕ್ಷಿ ಹಾರಿ ಹೋಯಿತು ಅನ್ನೋ ಚರ್ಚೆಗಳು. ಅಲ್ಲಿದ್ದಂಥ ಕಾರ್ನಲ್ಲಿದ್ದಂಥವ್ರು ಎಲ್ಲರ ಪ್ರಾಣ ಪಕ್ಷಿ ಹಾರೋಯ್ತು ಅಂತ. ಆದರೆ ಅಸಲಿಗೆ ಅಲ್ಲಿ ನಡೆದಿರೋದೇ ಬೇರೆ. ಮಹಾಂತೇಶ್ ಬೀಳಿಗೆ ಅವರ ಚಿಕ್ಕಪ್ಪನ ಮಕ್ಕಳಾದಂಥ ಈರಣ್ಣ ಬೀಳಿಗೆ, ಶಂಕರ್ ಬೀಳಿಗೆ ಸ್ನೇಹಿತ ಈರಣ್ಣ ಶಿರಸಂಗಿ ಮೃತಪಟ್ಟಿರ್ತಕ್ಕಂಥ ದುರ್ದೈವಗಳು. ಕಾರ್ ಪಲ್ಟಿ ಹೊಡೆಯುತ್ತೆ, ಗಾಜುಗಳೆಲ್ಲ ಪುಡಿ ಆಗುತ್ತೆ. ಹೈವೇಲಿದ್ದಂಥ ಕೆಲವೊಬ್ಬರು ಕಾರ್ನೊಳಗಿದ್ದಂಥವ್ರನ್ನ ಎತ್ತು ಹಾಕ್ತಾರೆ. ಕಿವಿಗೆ, ಕೈ ಕಾಲಿಗೆ, ತಲೆಗೆ ಭಾರಿ ಪೆಟ್ಟು ಬಿದ್ದಿದ್ದಂಥ ಮಹಾಂತೇಶ್ ಬೀಳಿಗೆ ಕ್ಷಣಾರ್ಧದಲ್ಲೇ ಇಹಲೋಕವನ್ನು ತ್ಯಜಿಸ್ತಾರೆ. ಆದರೆ ಅವ್ರದ್ದು ಒಂದು IAS ID ಕಾರ್ಡ್ ಇರುತ್ತೆ. ಮಹಾಂತೇಶ್ ಬೀಳಿಗೆ ಅವರು IAS ಆಫೀಸರ್ ಅನ್ನೋ ಒಂದು ID ಕಾರ್ಡ್. ಅದನ್ನು ಸ್ಥಳೀಯರು ಪತ್ತೆ ಹಚ್ಚಿದ ನಂತರ ಪೊಲೀಸ್ನವ್ರಿಗೆ ಸುದ್ದಿ ಮುಟ್ಟಿಸ್ತಾರೆ, ಹಾಸ್ಪಿಟ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಆದರೆ ದಾರಿ ಮಧ್ಯೆ ಪ್ರಾಣ ಹೋಗಿದೆಯೋ ಅಥವಾ ಆ ಕ್ಷಣದಲ್ಲೇ ಹೋಗಿದೆಯೋ ಅನ್ನೋದನ್ನು ವೈದ್ಯರು ಕೂಡ ಕನ್ಫರ್ಮ್ ಮಾಡೋದಿಲ್ಲ. ಬಟ್ ಇವರು ಆಗಲೇ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನೋದನ್ನು ಕೂಡ ಅವರು ದೃಢಪಡಿಸ್ತಾರೆ. ನೋಡಿ, ಆದರೆ ಗಂಭೀರ ಸ್ಥಿತಿಯಲ್ಲಿದ್ದಂಥ ಈರಣ್ಣ ಶಿರಸಂಗಿ ಬುಧವಾರ ಸಂಜೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಕೂಡ ಪ್ರಾಣ ಬಿಟ್ಟುಬಿಡ್ತಾರೆ. ಒಟ್ಟಾರೆಯಾಗಿ 4 ಜನ. ಇನ್ನು ಡ್ರೈವರ್ ಆರೋಗ್ಯ ಕೂಡ ಗಂಭೀರವಾಗಿದೆ, ಅವರು ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಅಸಲಿಗೆ ಈ ಅಪಘಾತ ಶ್ವಾನ ಅಡ್ಡ ಬಂದಿದ್ದಕ್ಕಾಗಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಒಂದು FIR ರಿಜಿಸ್ಟರ್ ಮಾಡ್ತಾರೆ. ಕಾರು ಚಾಲಕನ ವಿರುದ್ಧ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗುತ್ತೆ. ಮಹಾಂತೇಶ್ ಬೀಳಿಗೆ ಸಂಬಂಧಿ ಬಸವರಾಜ್ ಕಮರಟಗಿ ಅನ್ನೋ ವ್ಯಕ್ತಿ ಈ ದೂರನ್ನು ಸಲ್ಲಿಸಿದ್ದಾರೆ. ಕಾರು ಚಾಲಕ ಆರೋಗ್ಯ ಆಂಥೋನಿ ರಾಜು ವಿರುದ್ಧ 281, 125A, 125, 106 BNS ಅಡಿಯಲ್ಲಿ ಅವರ ವಿರುದ್ಧವಾಗಿ ಕೇಸನ್ನು ಕೂಡ ದಾಖಲಿಸಲಾಗಿದೆ. ಹಾಗಾದರೆ FIRನಲ್ಲಿ ಏನಿದೆ ಅಂದರೆ, ನಿರ್ಲಕ್ಷ್ಯದ ಚಾಲನೆ, ಅತೀ ವೇಗದಿಂದಾಗಿಯೇ ಈ ಅಪಘಾತ ಸಂಭವಿಸಿರೋದು ಅಂತ. ಮತ್ತು ಇನ್ನೊಂದನ್ನು ಉಲ್ಲೇಖ ಮಾಡ್ತಾರವರು, ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ವೀರಣ್ಣ ಅವರ ಪುತ್ರ ಅನಿಲ್ ಅವರಿಂದ ಮಂಗಳವಾರ ಸಂಜೆ ಈ ಒಂದು 6 ಗಂಟೆ ಸುಮಾರು ಕಾಲು ಬಂದಿತ್ತಂತೆ. ಆ ಸಮಯದಲ್ಲಿ ಚಾಲಕನ ಅತಿಯಾದ ಅಜಾಗರೂಕತೆಯಿಂದ ವೇಗ ಮತ್ತು ಆ ರೀತಿಯಾಗಿ ಸ್ಪೀಡಾಗಿ ಟ್ರಾವೆಲ್ ಮಾಡಿದ್ರಿಂದಲೇ ಈ ಥರದೊಂದು ದೊಡ್ಡ ಅಪಘಾತ ಸಂಭವಿಸ್ತು. ಫೋನಲ್ಲಿ ನಿರಂತರವಾಗಿ ಮಾತನಾಡ್ತಾ ಇರೋದು, ಜೊತೆಗೆ ಈ ರೀತಿಯಾಗಿ ನಿರ್ಲಕ್ಷ್ಯ, ಕಾರ್ ಚಾಲನೆ ಮಾಡಬೇಕಾದ್ರೆ ನಿರ್ಲಕ್ಷ್ಯದಿಂದಾಗಿ ಈ ಥರ ಆತ ಕಾರನ್ನ ತೆಗೆದುಕೊಂಡು ಹೋಗಿ ಡಿವೈಡರ್ಗೆ ಗುದ್ದಿಸಿಬಿಟ್ಟಿದ್ದಾನೆ ಅನ್ನೋ ರೀತಿಯಾಗಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ನೋಡಿ, ಘಟನೆ ಕುರಿತು ಪೊಲೀಸರಿಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಚಾಲಕ, ಡ್ರೈವರ್ ಹೇಳೋದೇ ಬೇರೆ. ಹಾಸ್ಪಿಟ್ಲಲ್ಲಿದ್ದಾನೆ, ಆದರೆ ಪೊಲೀಸ್ನವ್ರಿಗೂ ಕೂಡ ರಿಯಾಕ್ಟ್ ಮಾಡಿದ್ದಾನೆ. ರಸ್ತೆ ಬದಿ ಬ್ರಿಡ್ಜ್ಗೆ ಕಾರ್ ಡಿಕ್ಕಿಯಾಗಿ 4-5 ಬಾರಿ ಕಾರ್ ಪಲ್ಟಿ ಆಗಿಬಿಡುತ್ತೆ ಏಕಾಏಕಿಯಾಗಿ. ಆ ರಸ್ತೆ ದಾಟ್ತಿದ್ದ ವೇಳೆ ಆ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ವಾಹನ ನಿಯಂತ್ರಣ ಕಳೆದುಕೊಂಡಿತ್ತು ಅಂತ ಅವನು ಹೇಳ್ತಾನೆ. ಬೈಕ್ ಸವಾರ ಹೋಗ್ತಾ ಇರ್ತಾನೆ, ನಾನೆಲ್ಲ ಅವನಿಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ನನ್ನ ವಾಹನ ಕಂಟ್ರೋಲ್ ತಪ್ಪಿಬಿಡ್ತು, ಹಾಗಾಗಿ ಈ ರೀತಿಯಾಗಿ 4-5 ಬಾರಿ ಪಲ್ಟಿ ಆಗಿಬಿಡ್ತು ಕಾರು ಅಂತ. ನೋಡಿ, ಇದೀಗ ಆ ಚಾಲಕ ಮನೂರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾನೆ. ಆರೋಗ್ಯ ಮತ್ತು ಅದು ಕೂಡ ಗಂಭೀರ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಬಟ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಅವನು, ಯಾಕೆಂದರೆ ಆತನ ವಿರುದ್ಧವಾಗಿ ಈಗಾಗಲೇ FIR ಕೂಡ ದಾಖಲಾಗಿದೆ.
ಚೇತರಿಸಿಕೊಂಡ ನಂತರ ಪೊಲೀಸರು ಮತ್ತು ಹೆಚ್ಚಿನ ತನಿಖೆ ಕೂಡ ಮಾಡಬೇಕಾಗತ್ತೆ, ಅದಕ್ಕೂ ಕೂಡ ಅವನು ಸಹಕರಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಇದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ನೋಡಿ, ಒಂದು ಕಾರು ಅಪಘಾತ ನಡೆದ ಸ್ಥಳಕ್ಕೆ SP ನೇತೃತ್ವದಲ್ಲಿ RFSL ಟೀಮ್ ಬಂದಿತ್ತು, ಸೀನ್ ಆಫ್ ಕ್ರೈಮ್ ಟೀಮ್ ಬಂದಿತ್ತು, ಸೊಕೋ ಟೀಮ್ ಎಲ್ಲರೂ ಕೂಡ ಬಂದು ಬುಧವಾರ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದೆ. ಎರಡೂ ತಂಡಗಳ ಅವಘಡ ವಿಶ್ಲೇಷಣೆ ನಡೆಸಿ ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ದಾವೆ. ಯಾಕೆಂದರೆ ಯಾವ ಸ್ಪೀಡ್ನಲ್ಲಿತ್ತು ವೇಗ, FSL ವರದಿ ಕೈ ಸೇರಬೇಕು. ಅದಾದಮೇಲೆ ಈ ಅಪಘಾತ ಹೇಗಾಯಿತು ಅನ್ನೋದನ್ನು ನಾವು ಜಡ್ಜ್ ಮಾಡ್ಬೋದು. ಅಪಘಾತಕ್ಕೆ ನಿಖರವಾದಂಥ ಕಾರಣ ಏನು, ಆ ಟೈಮ್ನಲ್ಲಿ ಏನಾದರೂ ಡ್ರೈವರಿಗೆ ನಿಜವಾಗ್ಲೂ ಕೂಡ ಕರೆಗಳು ಬಂದಿದ್ವಾ ಏನು, ಎಲ್ಲವನ್ನೂ ಕೂಡ ತಿಳಿದುಕೊಂಡ ಮೇಲೆ ಫೈನಲಿ ನಾವು ಹೇಳ್ತೀವಿ ಅಂತಲೂ ಕೂಡ SP ಅಡ್ಡೂರು ಶ್ರೀನಿವಾಸಲು ಕೂಡ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಒಬ್ಬ ಒಳ್ಳೆ ಪ್ರಾಮಾಣಿಕ ದಕ್ಷ ವ್ಯಕ್ತಿಯನ್ನು ಕಳೆದುಕೊಂಡಿವಿ ಅನ್ನೋ ನೋವು, ಅದರಿಂದ ಹೊರಗೆ ಬರೋದಿದೆಯಲ್ಲ ಅದು ಕಷ್ಟ. ಎಂಥ ಸಿಂಪಲ್ ಮನುಷ್ಯ. ನಾನು ಈ ವಿಡಿಯೋವನ್ನು ನೀವು ಯಾಕೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇನ್ನೊಂದಿಷ್ಟು ಡೀಟೇಲ್ಸ್ನ ನಾನು ನಿಮಗೆ ಹೇಳಲೇಬೇಕು. ಹಣೆಗೆ ವಿಭೂತಿ ಹಚ್ಕೊಳ್ತಾ ಇದ್ದಂಥ ವ್ಯಕ್ತಿ, ಯಾವಾಗಲೂ ಕೂಡ ಆ ಥರದೊಂದು ಭಯ, ಭಕ್ತಿ, ವಿನಯ ಎಲ್ಲವೂ ಕೂಡ ಅವ್ರಿಗಿತ್ತು. ಈಗಲೂ ಕೂಡ DC ಜಿಲ್ಲಾಧಿಕಾರಿ ಆದಮೇಲೂ ಕೂಡ ಅವರು ಹಣೆಗೆ ವಿಭೂತಿ ಹಚ್ಚಿಯೇ ಮನೆಯಿಂದ ಹೊರಗೆ ಬರ್ತಾಯಿದ್ರು. ಆ ಥರದ ವ್ಯಕ್ತಿಗಳು ಸಿಗೋದೇ ವಿರಳ. ಯಾಕಂದರೆ ಬಡತನದಲ್ಲಿ ಬೆಳೆದಂಥ ವ್ಯಕ್ತಿ, ಆರಂಭದಲ್ಲಿ ಡಿಪ್ರೆಷನ್ಗೆ ಜಾರಿ KS ಆಫೀಸರ್ ಆಗಿದ್ದರು, ಆಮೇಲೆ ಬಡ್ತಿ ಪಡೆದ್ರು, DC ಆದರು, ಜಿಲ್ಲಾಧಿಕಾರಿಯಾಗಿ ಅನೇಕ ಕೆಲಸಗಳನ್ನು ಮಾಡಿದ್ರು. ಇತ್ತೀಚೆಗೆ ಅವರ ಚಿಕ್ಕಪ್ಪನ ಮಗ, ನಾನು ಶಂಕರ್ ಬೀಳಿಗೆ ಅಂತ ಹೇಳಿದ್ನಲ್ವ, ಅವರಿಗೆ 1 ತಿಂಗಳ ಹಿಂದೆ ಅವಳಿ ಮಕ್ಕಳಾಗಿದ್ವಂತೆ. ಮಕ್ಕಳಿಗೆ ನಾಮಕರಣ ಮಾಡಿಲ್ಲ, ಆದರೂ ಕೂಡ ಮಕ್ಕಳು ಹುಟ್ಟಿದ್ರು ಅನ್ನೋ ಖುಷಿಯಲ್ಲಿ ಇಡೀ ಊರಿಗೆ 150 kg ಪೇಡವನ್ನು ಹಚ್ಚಿದಂಥ ವ್ಯಕ್ತಿ. ಅಂದರೆ ಆ ಥರದೊಂದು ಸಂಭ್ರಮ, ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಅವರು ಎಂಜಾಯ್ ಮಾಡ್ತಿದ್ದಂಥ ವ್ಯಕ್ತಿ. ನಿಮಗೆ 2019ರಲ್ಲಿ ದಾವಣಗೆರೆ DC ಆಗಿ ಬಂದ ಮೇಲೆ 2 ವರ್ಷಗಳ ಸರ್ವಿಸ್ ಅದು. ಕರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಬೀದಿ ಸುತ್ತಿದ್ರು. ಯಾಕೆ ಒತ್ತಿ ಇದನ್ನು ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದೇ ಕಾರಣಕ್ಕೆ. ಮನೆಗಳಿಗೆ ಹೋಗಿ ವಿನಂತಿ ಮಾಡ್ಕೊಳ್ತಾಯಿದ್ರು, ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಹಾಕ್ಸಿದ್ರು, ಹೆಚ್ಚುವರಿಯಾಗಿ 200ಕ್ಕೂ ಹೆಚ್ಚು ಬೆಡ್ಗಳ ವ್ಯವಸ್ಥೆ ಮಾಡಿದ್ರು, ಲಸಿಕೆ ತರಿಸಿದ್ರು, ತಾಲೂಕಿನಲ್ಲಿ ಸಿಬ್ಬಂದಿಗಳ ಟೀಮ್ ಕಟ್ಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡು ಒಂಥರ ಟ್ರಾವೆಲ್ ಮಾಡಿದ್ರು. ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಕ್ಕೆ ಜನರು ಹಿಂದೇಟು ಹಾಕ್ತಾ ಇರ್ಬೇಕಾದ್ರೆ ಒತ್ತಿ ಮನೆ ಮುಂದೆ ನಿಂತ್ಕೊಂಡು ಒತ್ತಾಯ ಮಾಡಿ ಹಾಕ್ಸಿದ್ರು. ಒಂದು ರೀತಿಯ ಕರೋನಾ ವಾರಿಯರ್ಸ್ಗಳ ರೀತಿಯಾಗಿ DCಗಳು ಕೆಲಸ ಮಾಡಿದ್ದು. ಅನೇಕ ಸಿಬ್ಬಂದಿ ಅವ್ರಿಗೆ ಅಧಿಕಾರಕ್ಕೆ ಬಂದ ಮೇಲೆ DC ಆದಮೇಲೆ ಅನೇಕರಿಗೆ ಚಳಿಯನ್ನಂತರೂ ಬಿಡಿಸ್ತಾ ಇದ್ದಾರೆ. ಯಾಕೆಂದರೆ 100ಕ್ಕೂ ಹೆಚ್ಚು ಸಿಬ್ಬಂದಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಇವರು ಅಧಿಕಾರಾವಧಿಯಲ್ಲಿ. ನಾನು ಹೇಳ್ದಾಗ ಕೇಳಬೇಕು ಅಂತ. ಜಿಲ್ಲಾಧಿಕಾರಿ ಆದಂಥ ಕೆಲವೇ 48 ದಿನದಲ್ಲೇ ಆಡಳಿತ ಯಂತ್ರಕ್ಕೆ ಒಂದು ರೀತಿಯಾಗಿ ಆ ಮಿಷನ್ಗೆ ಚುರುಕನ್ನು ಮುಡಿಸಿದಂಥ ವ್ಯಕ್ತಿ. ಜಿಲ್ಲಾಡಳಿತ ಕಚೇರಿ, ಪಾಲಿಕೆ, ತಾಲೂಕು ಕಚೇರಿ ಎಲ್ರಿಗೂ ಕೂಡ ಎಲ್ಲ ಕಡೆ ದಿಢೀರಾಗಿ ಏಕಾಏಕಿಯಾಗಿ ಭೇಟಿ ಕೊಡೋದು, ಕಚೇರಿಗೆ ಇನ್ನೂ ಸಿಬ್ಬಂದಿಗಳು ಬರದೇ ಇದ್ದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬಿಡೋದು. ಈ ರೀತಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ನೌಕರರ ವೇತನ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ಅವ್ರಿಗೂ ಕೂಡ ಮೇಲಧಿಕಾರಿಗಳ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾಯಿದ್ರು. ನೋಡಿ, ಈ ಥರ ಇತ್ತೀಚೆಗೆ ರಸ್ತೆ ಆಗುವ ತನಕ ನಾನು ಮದುವೆ ಆಗಲ್ಲ ಅನ್ನೋ ಕೂತಿದ್ದ ಹುಡುಗಿ, ಆ ಯುವತಿ ರಸ್ತೆಯನ್ನು ಮಾಡಿಸಿದ್ರು ಬೀಳಿಗೆ ಅವರು. ಅನೇಕ ಸೇವೆಗಳು ಇವ್ರದ್ದು. ನಾನು ಎಷ್ಟು ಹೇಳ್ತಾ ಹೋದ್ರೂ ಕಡಿಮೆ ಅಂತ ಅನಿಸ್ಬಿಡುತ್ತೆ. ಅಂಥ ವ್ಯಕ್ತಿ ಮಿಸ್ ಮಾಡ್ಕೊಂಬಿಟ್ವಿ. ಆದರೆ ಎಲ್ಲೋ ಡ್ರೈವರ್ ಮಾಡಿದಂಥ ಎಡವಟ್ಟ ಏನು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.